ಇನ್ನು ದೆಹಲಿಯಲ್ಲಿ ಓಂ ಪಾಠಕ್ ಅವರನ್ನ ಭೇಟಿಯಾದಂಥ ಶಾಸಕ ಯತ್ನಾಳ್ ಓಂ ಪಾಠಕ್ ಬಳಿ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಉತ್ತರ ನೀಡಿದ್ದಾರೆ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವಂಥ ಓಂ ಪಾಠಕ್ ಅವರನ್ನ ಭೇಟಿಯಾಗಿ ಈ ಶೋಕಾಸ್ ನೋಟಿಸ್ ಏನು ನೀಡಲಾಗಿತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯತ್ನಾಳ್. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವಂಥ ಓಂ ಪಾಠಕ್ ದೆಹಲಿಯಲ್ಲಿ ಓಂ ಪಾಠಕ್ ಅವರನ್ನ ಭೇಟಿಯಾದ್ರು ಶಾಸಕ ಯತ್ನಾಳ್. ಅದಕ್ಕೂ ಮುಂಚೆ ಮಾಧ್ಯಮದವ್ರ ಜೊತೆ ಮಾತನಾಡಿದ್ರು ಯತ್ನಾಳ್. ನನ್ನ ಬಳಿ ಕೂಡ ಉತ್ತರ ಇದೆ, ನಾನು ಕೂಡ ಒಂದಷ್ಟು ತಯಾರಿ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ನಾನೆಲ್ಲೂ ಕೂಡ ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಿಲ್ಲ. ನಾನು ಮಾತನಾಡಿರೋದು ಯಾರು ಪಕ್ಷದ ಶಿಸ್ತನ್ನ ಯಾರು ತಪ್ಪಿಸ್ತಿದ್ದಾರೆ ಅವರ ವಿರುದ್ಧ ನಾನು ಮಾತನಾಡಿದ್ದೀನಿ ಅಷ್ಟೇ. ಜೊತೆಗೆ ವಂಶ ಪಾರಂಪರ್ಯ ರಾಜಕಾರಣ ಇದೆ, ಫ್ಯಾಮಿಲಿ ಪಾಲಿಟಿಕ್ಸ್, ಸೊ ಅದರ ವಿರುದ್ಧ ನಾನು ಧ್ವನಿ ಎತ್ತಿದ್ದೀನಿ. ಹಾಗಾಗಿ ಪಕ್ಷಕ್ಕೆ ನಾನು ಯಾವುದೇ ರೀತಿಯಾದಂಥ ತೊಂದರೆ ಮಾಡಿಲ್ಲ. ಇದು ಯತ್ನಾಳ್ ಅವರು ಈ ಮೀಟಿಂಗು ಮುನ್ನ ಹೇಳಿದಂಥ ಮಾತು. ಜೊತೆಗೆ ರಾಜನಾಥ್ ಸಿಂಗ್ ಭಾಳ ಈಸಿಯಾಗಿ ಸ್ವಲ್ಪ ರೀಚಬಲ್ ಇದ್ದಾರೆ. ಅವ್ರ ಹಾಗೆ ಬೇರೆ BJP ನಾಯಕರು ಸ್ವಲ್ಪ ನಮಗೆ ಸಿಗೋ ಹಾಗಾಗಲಿ ಅಂತ ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ಒಂಥರ ಟಾಂಗ್ ಕೊಟ್ಟರು ಇವತ್ತು. ಜಂಟಿ ಸದನ ಸಮಿತಿ ಅಧಿಕಾರಿಗಳನ್ನ ಭೇಟಿಯಾದ ಯತ್ನಾಳ್ ಟೀಮ್ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ನಿರ್ದೇಶನದ ಮೇರೆಗೆ ಭೇಟಿಯಾಗಿದ್ದಾರೆ. ಜೆಪಿಸಿ ಕಾರ್ಯದರ್ಶಿ ಸ್ವಾತಿ, ಅಧೀನ ಕಾರ್ಯದರ್ಶಿ ದೀಪಿಕಾ ಭೇಟಿ, ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ. ಭರತ್ ಮಗದೂರ್. ಜೆಪಿಸಿ ಅಧಿಕಾರಿಗಳ ಭೇಟಿ ವೇಳೆ ವಕ್ಫ್ ಅಧ್ಯಯನದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸೊ ಏನು ಇವರ ಟೀಮ್ ಒಂದಷ್ಟು ರಿಸರ್ಚ್ ಮಾಡ್ತು ಇದ್ರ ಬಗ್ಗೆ, ಆ ಒಂದು ಅಧ್ಯಯನದ ರಿಪೋರ್ಟನ್ನು ಅವರಿಗೆ ನೀಡಲಾಗಿದೆ. ಶಾಸಕ ಯತ್ನಾಳ್ ಟೀಮ್ನಿಂದ ವಕ್ಫ್ ಅಧ್ಯಯನದ ಬಗ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸೊ ನಿನ್ನೆ ಜೆಪಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದ ಯತ್ನಾಳ್ ಟೀಮ್ ಸಂಸತ್ ಭವನದ ಜೆಪಿಸಿ ಕಚೇರಿಯಲ್ಲಿ ದಾಖಲೆ ಸಲ್ಲಿಕೆ ಮಾಡಲಾಗಿದೆ. ಸೊ ಸಂಸತ್ ಭವನದ ಜೆಪಿಸಿ ಕಚೇರಿಯಲ್ಲಿ ದಾಖಲೆ ಸಲ್ಲಿಕೆ ಮಾಡಲಾಗಿದೆ. ಜಂಟಿ ಸದನ ಸಮಿತಿ ಅಧಿಕಾರಿಗಳ ಭೇಟಿಯಾಗಿ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ನಿರ್ದೇಶನದ ಮೇರೆಗೆ ಭೇಟಿಯಾಗಿದ್ದಾರೆ. ಜೆಪಿಸಿಯ ಕಾರ್ಯದರ್ಶಿ ಆದಂಥ ಸ್ವಾತಿ, ಅಧೀನ ಕಾರ್ಯದರ್ಶಿ ದೀಪಿಕಾ ಅವರನ್ನು ಕೂಡ ಯತ್ನಾಳ್ ಮತ್ತು ತಂಡ ಭೇಟಿ ಆಗಿದೆ. ಸೊ ಸದ್ಯಕ್ಕೆ ನೀವು ಫೋಟೋ ನೋಡ್ತಿರೋ ಹಾಗೆ ದೆಹಲಿಯಲ್ಲಿ ಯತ್ನಾಳ್ ಟೀಮ್ ಭಾಳ ಬ್ಯುಸಿಯಾಗಿರೋದು. ಒಂದು ಕಡೆ ಶಿಸ್ತು ಸಮಿತಿಯವರನ್ನ ಭೇಟಿಯಾಗಿ ಅಲ್ಲಿ ಉತ್ತರ ಕೊಟ್ಟು, ಹಾಗೆ ಜೆಪಿಸಿ ಟೀಮ್ ಕಮಿಟಿಯವ್ರನ್ನು ಕೂಡ ಅಲ್ಲಿ ಭೇಟಿಯಾಗಿರೋದು. ಜೆಪಿಸಿಯ ಕಾರ್ಯದರ್ಶಿ ಸ್ವಾತಿ, ಅಧೀನ ಕಾರ್ಯದರ್ಶಿ ದೀಪಿಕಾ ಅವರನ್ನು ಕೂಡ ಭೇಟಿ ಮಾಡಲಾಗಿದೆ. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹಾಗೆ ಮಾಜಿ ಸಂಸದರು ಪ್ರತಾಪ್ ಸಿಂಹ ಅವರು ಕೂಡ ಈ ಜೆಪಿಸಿಯ ಮೀಟಿಂಗ್ನಲ್ಲಿ ಭಾಗವಹಿಸಿದರು. ಸೊ ಸದ್ಯಕ್ಕೆ ಬಿಜೆಪಿಯಲ್ಲಿ ನಡೀತಿರುವಂಥ ವಿದ್ಯಮಾನಗಳು ಏನೇನು ಅಂತ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಮುಖ್ಯವಾಗಿ ಯತ್ನಾಳ್ ಎರಡು ವಿಚಾರಕ್ಕೆ, ಒಂದು ಜೆಪಿಸಿ ಅವ್ರನ್ನ ಭೇಟಿಯಾಗೋದಕ್ಕೆ, ಇನ್ನೊಂದು ಶಿಸ್ತು ಸಮಿತಿ ಮುಂದೆ ಓಂ ಪಾಠಕ್ ಅವರ ಮುಂದೆ ಕೂಡ ಮಾತನಾಡಿದರು. ಒಂದಷ್ಟು ವಿಚಾರಗಳನ್ನು ಅವರ ಕಡೆಯಿಂದ ಏನು ಕ್ಲಾರಿಟಿಯನ್ನು ಕೊಡಬೇಕು ಅದನ್ನು ಈಗ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹಾಗೆ ಪ್ರತಾಪ್ ಸಿಂಹ ಅವರು ಕೂಡ ಇವತ್ತು ಭೇಟಿಯಾಗುವಂಥ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅರವಿಂದ್ ಲಿಂಬಾವಳಿ ಅವರು ಕೂಡ. ಸೊ ಈ ವಕ್ಫ್ನ ಭೂ ಕಬಳಿಕೆ ವಿರೋಧಿ ಒಂದು ಜನಾಂದೋಲನ ನಾವು ಮಾಡ್ತಿರೋದು ಅಂತ ಯತ್ನಾಳ್ ಹೇಳಿದ್ದಾರೆ.